ಈಗ ಸುಮಾರು ಭಾಳ ಟ್ರ್ಯಾಕ್ಸ್ ಇರ್ಬೋದು, ಕಾರ್ ಇರ್ಬೋದು, ಆದ್ರೆ 2 ಕ್ಯಾಂಟರ್ ಗಾಡಿ ನಾವು ಮಾಡ್ತಿದ್ದೀವಿ. ಕ್ಯಾಂಟರ್ ಗಾಡಿಗೆ ಮುಂದೆ ನಾವು ಅಂಬೇಡ್ಕರ್ ಅವರು ಮತ್ತು ಬುದ್ಧ ಬಸವಣ್ಣವರ ಒಂದು ಭಾವಚಿತ್ರ ಅಂಟಿಸಿ, ಸಿದ್ದರಾಮಯ್ಯನವರ ಒಂದು ಭಾವಚಿತ್ರದೊಂದಿಗೆ, ಆಮೇಲೆ ನಮ್ಮ ಸಂವಿಧಾನದ ಏನು ಘೋಷಣೆಗಳೇನದಲ್ಲ, ನಮ್ಮ ಪೀಠಿಕೆ ಏನದಲ್ಲ, ಅವನ್ನೆಲ್ಲ ನಾವು ಅದರಲ್ಲಿ ಪ್ರಿಂಟ್ ಮಾಡಿಸಿ ದೊಡ್ಡ ಕಟೌಟ್ ಮಾಡಿಸಿ ಅದನ್ನು ನಾವೇನಂತಲ್ಲ ಸುಮಾರು ಇದು ಹುಬ್ಳಿ ಒಂದು ಗ್ಲಾಸಸ್ ಅಥವಾ ಅಂಬೇಡ್ಕರ್ ಸರ್ಕಲ್ ಏನಂತಲ್ಲ ಗಾಂಧಿ ಸರ್ಕಲ್ ನಮ್ಮ ಇಂದಿರಾ ಗಾಂಧಿ ಗ್ಲಾಸಸ್ಲಿಂದ ಚೆನ್ನಮ್ಮ ಸರ್ಕಲ್ಗೆ ಬಂದು ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಿ, ಯಾವ ಸಂಗೊಳ್ಳಿ ರಾಯನವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ, ಅಂಬೇಡ್ಕರ್ ಅವರ ಸರ್ಕಲ್ಗೆ ಬಂದು ಅಲ್ಲಿ ಮಾಲಾರ್ಪಣೆ ಮಾಡುವ ಮುಖಾಂತರ ಏನದಲ್ಲ ಮುಘಲ್ ಮಾರ್ಗವಾಗಿ ನಾವು ಶಿಗ್ಗಾಂವ್ ಮಾರ್ಗವಾಗಿ ಹಾವೇರಿ, ಆಮೇಲೆ ಕಾಗಿನೆಲೆ, ಆಮೇಲೆ ಚಿತ್ರದುರ್ಗ, ಆಮೇಲೆ ತುಮಕೂರು ಮಾರ್ಗ 5-6 ಜಿಲ್ಲೆಗಳು ಈ ಸಂಪರ್ಕದಲ್ಲಿ ಬರ್ತಾ ಇದೆ ಸರ್. ಈಗ ಒನ್ ಡೇನಾಗ ಹೋಗ್ತಿರೋ ಅಥವಾ 2 ದಿವಸ ಎಲ್ಲಿ ಹಾಟ ಈಗ ಹಾಟ ಚಿತ್ರದುರ್ಗ. ಎಷ್ಟು ಜನ ಹೋಗ್ತಾರೆ? ಈಗ ಸಾವಿರಾರು ಗಟ್ಟಲೆ ಜನ ಬರ್ತಾರೆ ಸರ್. ಅದರಲ್ಲಿ ಮತ್ತಿಲ್ಲ ಅಂದ್ರೆ ಈಗ ನಾವಿಲ್ಲೇ 3ನೇ ತಾರೀಕಿಗೆ ನಾವಿಲ್ಲಿ ಚಾಲನೆ ಕೊಟ್ಟು ನಾವು ಶುರು ಮಾಡಿದ್ವಿ ಅಂದ್ರೆ ಆಯಾ ಜಿಲ್ಲೆದವರೆಲ್ಲ ಪಾಲ್ಗೊಂಡು ಬಂದ್ಬಿಡ್ತಾರೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರನ್ನು ನಾವಿಲ್ಲಿ ಕರೆಸ್ಕೊಂಡು ದಾರಿ ಉದ್ದಕ್ಕೂ ಈಗ ನಮ್ಮ ಪದಾಧಿಕಾರಿಗಳೆಲ್ಲ ಹೇಳಿದ್ರು, ನಾನು ಊಟದ ನೋಡ್ಕೊತೀನಿ, ನಾಷ್ಟದ ನೋಡ್ಕೊತೀನಿ, ಬಂದಂಥ ನಮ್ಮ ಕಾರ್ಯಕ್ರಮದ ನಮ್ಮ ಜನತೆಗೆಲ್ಲ 5 ಸೆಕೆಂಡ್ ಈಗ ಸಾವಿರಾರು ಜನ ಬಂದು ಕೂಡ ನಾವು ಏನಂತಲ್ಲ ನಾವು ಆನ್ಲೈನ್ ಇರೋದು ಯಾವುದು ಕೊರತೆ ಇಲ್ಲ ನೋಡ್ಕೊತೀವಿ ಅಂತೇಳಿ ನಮ್ಮ ಪದಾಧಿಕಾರಿಗಳು ಕೂಡ ಹೇಳಿದ್ರು. ಅನೇಕ ಹಿಂದೆ ಮುಖಂಡರು ಕೂಡ ನಮಗೆ ಫೋನ್ ಮಾಡಿ ಧೈರ್ಯವನ್ನು ಕೂಡ ತಂದಿದ್ದಾರೆ. ಈಗ ಎಲ್ಲೋ ಮುಖ್ಯಮಂತ್ರಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬೆಂಗಳೂರು ವಿಧಾನಸೌಧವರೆಗೆ ಹೋಗಿ, ಬೆಂಗಳೂರು ವಿಧಾನಸೌಧಕ್ಕೆ ಹೋಗಿ ಎಂಡ್ ಅಲ್ಲಿ ಹೋಗಿ ನಮ್ಮ ಅಲ್ಲ ಅಲ್ಲಿ ಮಟ್ಟ ಹೋಗಿ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಟ್ಟು ಇಡೀ ಕರ್ನಾಟಕದ ಹಿಂದ ಜನ ಮತ್ತು ಎಲ್ಲ ವರ್ಗದ ಜನರು ನಿಮ್ಮ ಬೆನ್ನಿಂದ ಅದರ ಅಂತಕ್ಕಂಥ ಒಂದು ಬೆಂಬಲವನ್ನು ಕೊಟ್ಟು ನಾವು ಅಲ್ಲಿಗೆ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲ, ಅಲ್ಲಿ ಕಾರ್ಯಕ್ರಮ ಏನು ಮಾಡಲ್ಲ. ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಅದನ್ನು ಕಾರ್ಯಕ್ರಮ ಅಂತ್ಯ ಮಾಡಿ ಆಮೇಲೆ ಫ್ರೀಡಂ ಪಾರ್ಕ್ಗೆ ನಾವು ಕಾರ್ಯಕ್ರಮ ಮಾಡಿ. ಇದು ಕಾಂಗ್ರೆಸ್, ಇದು ಪಕ್ಷಾತೀತ ವೇದಿಕೆ, ರಾಷ್ಟ್ರೀಯ ಹಿಂದೂ ಸಂಘಟನೆ ಇದೇನಿತ್ತಲ್ರಿ, ಇದು ಪಕ್ಷಾತೀತ ವೇದಿಕೆ. ಇಲ್ಲಿ ಅಭಿಮಾನಿ ಇದ್ದಂಥವ್ರು ಅನೇಕ ಕಾಂಗ್ರೆಸ್ ಮುಖಂಡರು ಬರ್ತಾರೆ, ಎಲ್ಲ ಪಕ್ಷದವ್ರು ಬರ್ತಾರೆ, ನಮಗೆಲ್ಲ ಬೆಂಬಲ ಕೊಡಕ್ಕಂದ್ರೆ ಬಿಜೆಪಿಯಲ್ಲಿ ಇದ್ದಂಥವ್ರು ಬೆಂಬಲ ಕೊಟ್ಟಿದ್ದಾರೆ. ಅನೇಕ ಜನ ನಾವು ಕೂಡ ಸಿದ್ದರಾಮಯ್ಯನವ್ರ ಅಭಿಮಾನಿಗಳಿರ್ತೀವಿ. ನಿಮ್ಮ ಹೋರಾಟಕ್ಕೆ ನಮ್ಗೆ ಬೆಂಬಲ ಐತಿ. ನಿಮಗೆ ನಾವು ಆರ್ಥಿಕವಾಗಿ ಕೂಡ ನಾವು ಸಹಾಯ ಮಾಡ್ತೀವಿ. ಯಾವ ರೀತಿ ಆರ್ಥಿಕವಾಗಿ ಸಹಾಯ ಅಂತಂದ್ರೆ ನಿಮ್ಗೆ ಏನೈತಲ್ಲ ಏನ್ ಬೇಕು ನಿಮ್ಮ ನಡುವ ಉಪಹಾರವನ್ನೆಲ್ಲ ನಾವು ನೋಡ್ಕೊತೀವಿ. ಬಟ್ ನಮ್ಮ ಹೆಸರುಗಳನ್ನು ಎಲ್ಲಿ ಹೇಳ್ಬಾರ್ದು ಅನೇಕ ಜನ ಹೇಳ್ತಾರೆ. JDS ಲೀಡರ್ಸ್ ಕೂಡ ಸಾಕಷ್ಟು ಜನ ಹೇಳಿದ್ದಾರೆ. ಈಗ ನಮ್ಮ ಬೀದರ್ ಬಾಂಗ್ಲೂರು ಕೂಡ ಅಲ್ಲಿ ಕೂಡ ಸಾಕಷ್ಟು ಜನ ಹೇಳಿದ್ದಾರೆ. ಸಮಾರಂಭ ಮಾಡ್ಕೊಂಡು ಹೋಗ್ತೀರ ಚಿತ್ರದುರ್ಗ ಕಾರ್ಯಕ್ರಮ ಅಂತ ಸಮಾವೇಶ ಏನಿಲ್ಲ ಸರ್. ಈಗ ಅಂದ್ರೆ ನಮ್ಮ ಈಗ ಉದಾಹರಣೆಗೆ ಬೇರೆ ಜಿಲ್ಲೆ ಕೊಡೋದು ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಬರ್ತಾರೆ. ಅಲ್ಲಿ ಯಾವ ಊರ ಎಲ್ಲ ಹಳ್ಳಿ ಸಿಟಿಯಲ್ಲಿ ಬರ್ತಾವು ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಂತ 10 ನಿಮಿಷ ನಿಂತ್ಕೊಂಡು ಸಿದ್ದರಾಮಯ್ಯನವ್ರ ಪರವಾಗಿ ಜಾಗೃತಿ ಮೂಡಿಸ್ಕೊಂತ ಅದೇ ಜಾಗೃತಿ ಮಾಡ್ಕೊಂತ ಹೋಗ್ತೇವೆ. ಎಲ್ಲ ಒಂದು ಇಲ್ಲಿ ಮೂಲ ಉದ್ದೇಶ ಇನ್ನೊಂದು ಏನಂತಂದ್ರೆ ಇವತ್ತು ಬಿಜೆಪಿ JDS ಇವತ್ತು ಅಮಿತ್ ಶಾ ಮೋದಿ ಅವ್ರನ್ನ ಮುಂದಿಟ್ಕೊಂಡು ಗವರ್ನರ್ ಮುಂದಿಟ್ಕೊಂಡು ಇವ್ರು ಆಟ ಆಡ್ತಿದ್ದಾರೆ. ನಮ್ಮನ್ನು ಕಾಪಾಡ್ತಕ್ಕಂಥ ದೇವರಾದಂಥ ನಮ್ಮ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದಿಟ್ಕೊಂಡು ಅವ್ರ ವಿಚಾರಧಾರೆಗಳ ಮುಂದಿಟ್ಕೊಂಡು ಸಂವಿಧಾನ ಉಳಿದ್ರೆ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದು ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ, ಇನ್ನು ದೇವರಾಜ ಅರಸರನ್ನು ಕೂಡ ಇದೇ ರೀತಿ ಮುಗಿಸಿದ್ರು. ದೇವರಾಜ ಅರಸು ಅವರಿಗೆ ಕೊಟ್ಟಂಥ ಕಾರ್ಯಗಳನ್ನು 1 ಅಲ್ಲ 2. ಅದೇ ರೀತಿ S ಬಂಗಾರಪ್ಪನವ್ರು ಕೂಡ ಇದೇ ರೀತಿನ ಮುಗಿಸಿದ್ರು. S ಬಂಗಾರಪ್ಪನವ್ರು ಕೂಡ ಬುದ್ಧಿವಂತ ನಾಯಕರು, ಅದ್ರಾಗ ಮತ್ತೊಂದು ಮಾತಿಲ್ಲ. ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರೆ ಸರ್. ಬಟ್ ಯಡಿಯೂರಪ್ಪನವ್ರ ಕಾನ್ಸೆಪ್ಟೇ ಬೇರೆ ಇತ್ತು ಸರ್, ಸಿದ್ದರಾಮಯ್ಯವ್ರ ಕಾನ್ಸೆಪ್ಟೇ ಬೇರೆ. ಆದ್ರೆ ಯಡಿಯೂರಪ್ಪನವ್ರ ಐದ ನಾಯಕರಲ್ಲ. ಯಾವ ರೀತಿ ಬೇರೆ ಅಲ್ರಿ, ಯಡಿಯೂರಪ್ಪನವ್ರ ಐದ ನಾಯಕರಲ್ಲ. ಇಲ್ಲ, ಜಾತಿ ನೋಡಿ ಹೋರಾಟ ಮಾಡ್ತಾರೆ. ಇಲ್ಲ, ನಮ್ಮ ರಾಷ್ಟ್ರೀಯ ಯುವ ಘಟಕದ ಲಿಂಗಾಯತ ಸಮಾಜದ ಅಧ್ಯಕ್ಷ ರಾಜಕುಮಾರ್ ಅವರು ನೀವು ಸಂವಿಧಾನ ನಮ್ಗೆ ಇಂಪಾರ್ಟೆಂಟ್, ಸಂವಿಧಾನ ಪೀಠಿಕೆ ಹೋರಾಟ ಮಾಡ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಲ್ಲ ಅಂದ್ರೆ ಈಗ ನ್ಯಾಯಾಲಯ ಹೇಳಿದೆ, ನ್ಯಾಯಾಲಯದ ತೀರ್ಪಿಗೆ ನಾವು ವಿರೋಧಿಲ್ಲ. ಅದನ್ನ ನಾವು ಫಸ್ಟ್ಗೆ ಸ್ವಾಗತ ಮಾಡೇವಿ. ಗವರ್ನರ್ ತಗೊಂಡಂತ ತೀರ್ಮಾನಕ್ಕೆ ನಾವು ವಿರೋಧ ಮಾಡಿದ್ವಿ, ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ, ಅವ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ. ನ್ಯಾಯಾಲಯದ ತೀರ್ಪನ್ನು ನಾವು ಸ್ವಾಗತ ಮಾಡಿದ್ದೇವೆ.